ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಸ್ಟಮರು ನಮಗೆ ಬ್ಲೌಸ್ ಉದ್ದ ಬೇಕು ಅಂತ ಕೇಳಿದಾಗ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕಸ್ಟಮರು ಬ್ಲೌಸ್ ಉದ್ದ ಕೇಳಿದಾಗ ನಾವು ಯಾವ ರೀತಿ ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ಸ್ ತಗೊಂಡು ಯಾವ ರೀತಿ ನಾವು ಉದ್ದನ ಜಾಸ್ತಿ ಮಾಡ್ಕೊಳ್ಬೇಕು, ಹಾಗೆಯೇ ನೆಕ್ ಲೆಂತ್ ನಾವು ಯಾವ ರೀತಿ ತಗೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನಾನು ಅಳತೆ ಬ್ಲೌಸ್ ತಗೊಂಡಿದ್ದೀನಿ, ಹಾಗೆಯೇ ಲೈನಿಂಗನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು ಬಾಡಿ ಪಾರ್ಟ್ಸ್ ಮಾತ್ರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಲೀವ್ಸ್ ಕಟಿಂಗ್ ಏನು ತೋರಿಸ್ತಾ ಇಲ್ಲ. ಸ್ಲೀವ್ಸಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ, ಅದಕ್ಕೋಸ್ಕರ ನಾನು ಸ್ಲೀವ್ಸ್ ಕಟಿಂಗ್ ತೋರಿಸ್ತಾ ಇಲ್ಲ, ಬಾಡಿ ಪಾರ್ಟ್ಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಸ್ಲೀವ್ಸ್ ಕಟಿಂಗ್ ಬೇಕು ಅಂದರೆ ತುಂಬ ವಿಡಿಯೋಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಇಲ್ಲಿ ನಾವು ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ 2 ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ತೀವಿ. ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು, ಆಪೋಸಿಟಲ್ಲಿ ಓಪನ್ಸ್ ಹಾಕ್ಕೊಳ್ಬೇಕು. ಹಾಗೆಯೇ ಈ ಕಡೆ ಎಡ್ಜಸ್ಸು ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಇಲ್ಲಿ ನಾನು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ. ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸನ್ನು ತೊಗೊಂಡು ಮೊದಲಿಗೆ ನೀವು ಬ್ಲೌಸ್ ಲೆಂತು ಬ್ಯಾಕ್ ಪಾರ್ಟಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಯಾವಾಗಲಾದರೂ ಅಷ್ಟೇ ನಾವು ಬ್ಯಾಕ್ ಪಾರ್ಟಲ್ಲಿನೇ ಬ್ಲೌಸ್ ಲೆಂತನ್ನು ತೊಗೊಳ್ಬೇಕು. ಈ ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಬ್ಲೌಸ್ ಲೆಂತನ್ನು ನೋಡ್ಕೊಳ್ಬೇಕು. ನೋಡಿ, ಇಲ್ಲಿ ನನಗೆ ಅಳತೆ ಬ್ಲೌಸಲ್ಲಿ 13.25 ಇಂಚು ಬ್ಲೌಸ್ ಲೆಂತ್ ಇದೆ. ಇವ್ರು ನನಗೆ 1 ಇಂಚಿಂದ 3/4 ಇಂಚು ಲೆಂತ್ ಜಾಸ್ತಿ ಹೇಳಿದ್ದಾರೆ. ಇಲ್ಲಿ ನಾನು 3/4 ಇಂಚೆ ತಗೊಳ್ತೀನಿ, ಅಂದರೆ ರೆಡಿ ನಾನು 14 ಇಂಚು ತಗೊಳ್ತೀನಿ. 13.25 ಇಂಚು ಅಳತೆ ಬ್ಲೌಸಲ್ಲಿದೆ. ಇದಕ್ಕೆ ನಾನು 3/4 ಇಂಚು ಆ್ಯಡ್ ಮಾಡಿಕೊಂಡು 14 ಇಂಚು ತಗೊಳ್ತಾ ಇದ್ದೀನಿ. 14 ಇಂಚು ನಮಗೆ ರೆಡಿ ಬೇಕು ಅಂದರೆ ಇಲ್ಲಿ ನಾವು ಮಾರ್ಜಿನ್ಗೆ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಮೇಲೆ ಕೆಳಗಡೆ ಮಾರ್ಜಿನ್ಗೆ ನಮಗೆ 1 ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. ಅದಕ್ಕೋಸ್ಕರ ನಿಮಗೆ ರೆಡಿ ಲೆಂತ್ ಎಷ್ಟು ಬೇಕೋ ಅದಕ್ಕೆ ನೀವು 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ಸೊಂಟದ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಲೂಸು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಕಾಜಾಪಟ್ಟಿಯಿಂದ ಉಕ್ಸ್ಪಟ್ಟಿವರೆಗೂ ನೋಡ್ಕೊಳ್ಬೇಕು. ಇಲ್ಲಿ ಕಾಜಾಪಟ್ಟಿನ ಬಿಟ್ಟು ಅಳತೆನ ತಗೊಳ್ಬೇಕು. ಈ ಕಡೆ ಬಂದಾಗ ಉಕ್ಸ್ಪಟ್ಟಿನೂ ಸೇರಿಸಿ ಅಳತೆನ ತಗೊಳ್ಬೇಕು. ಕಾಜಾಪಟ್ಟಿನ ಮಾತ್ರ ನಾವು ಬಿಟ್ಟು ಅಳತೆನ ತಗೊಳ್ಬೇಕು. ಇಲ್ಲಿ 33.5 ಇಂಚು ಸೊಂಟದ ಲೂಸ್ ಇದೆ. ಇದರಲ್ಲಿ ನಾವು 4ನೇ ಭಾಗನ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 33.5 ಇಂಚಿಗೆ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡ್ರೆ 2ನೇ ಭಾಗ ಸಿಗುತ್ತೆ. 2ನೇ ಭಾಗಕ್ಕೆ ಮತ್ತೆ ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳಿ, 4ನೇ ಭಾಗ ಸಿಗುತ್ತೆ. 4ನೇ ಭಾಗ ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ಗೆ 1 ಇಂಚ್ ತಗೊಳ್ಬೇಕು. ಮಾರ್ಜಿನ್ಗೆ 2 ಇಂಚು ಇಲ್ಲ 1.5 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಲೌಸ್ ಲೆಂತ್ ಆಯಿತು, ಸೊಂಟದ ಬ್ಲೌಸ್ ಆಯಿತು. ಈಗ ನಾವು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ನೆಕ್ ಲೆಂತನ್ನು ನೀವು ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಕಸ್ಟಮರ್ ನಿಮ್ಮ ಹತ್ರ ಬ್ಲೌಸ್ ಲೆಂತ್ ಜಾಸ್ತಿ ಮಾಡಿ ಅಂದಾಗ ನೀವು ಅವ್ರ ಹತ್ರ ಡೀಟೇಲ್ ಆಗಿ ತಿಳ್ಕೊಳ್ಬೇಕಾಗುತ್ತೆ. ಏನು ತಿಳ್ಕೊಬೇಕು ಅಂದರೆ ಈ ನೆಕ್ ಲೆಂತ್ ಅನ್ನೋದು ನಿಮಗೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಬೇಕಾ ಅಂತ ತಿಳ್ಕೊಳ್ಬೇಕಾಗುತ್ತೆ. ಈ ಬೆನ್ನಿನ ಭಾಗ ಜಾಸ್ತಿ ಇರಬೇಕಾ ಕಡಿಮೆ ಇರಬೇಕಾ ಅಂತ ಕಸ್ಟಮರೇ ಡಿಸೈಡ್ ಮಾಡ್ತಾರೆ. ಈ ಬೆನ್ನಿನ ಭಾಗ ಅನ್ನೋದು ಇಷ್ಟೇ ಇರಬೇಕಾ ಅಥವಾ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ ನೀವು ಕಸ್ಟಮರ್ ಹತ್ರ ತಿಳ್ಕೊಳ್ಬೇಕು. ಇಷ್ಟೇ ಬೆನ್ನಿನ ಭಾಗ ಇರಲಿ ಅಂದರೆ ಈ ಲೆಂತನ್ನು ತಗೊಂಡು ನೀವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೋದು. ಈ ಬಿಡ್ತು ನಮಗೆ ಬೇಡ, ನೆಕ್ ಲೆಂತ್ ಎಷ್ಟಿದೆ ಅಷ್ಟು ಮಾತ್ರ ಬೇಕು. ಬ್ಲೌಸ್ ಲೆಂತ್ ಜಾಸ್ತಿ ಆದರೂ ಈ ಲೆಂತ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂದರೆ ನೀವಿಲ್ಲಿ ನೆಕ್ ಲೆಂತ್ ಮಾತ್ರ ತಗೊಳ್ಬೇಕಾಗುತ್ತೆ. ಇದನ್ನು ನಾವು ಕಸ್ಟಮರ್ ಹತ್ರ ಕೇಳಿನೇ ತಿಳ್ಕೊಳ್ಬೇಕಾಗುತ್ತೆ. ನಿಮಗೇನಾದರೂ ಈ ಬೆನ್ನಿನ ಭಾಗ ಎಷ್ಟಿದೆ ಅಷ್ಟೇ ಇರಲಿ ಅಂದರೆ ಈ ಲೆಂತನ್ನು ತಗೊಂಡು ನೀವಿಲ್ಲಿ ಮಾರ್ಕ್ ಮಾಡಿಕೊಂಡು ನೆಕ್ ಲೆಂತನ್ನು ಜಾಸ್ತಿ ಮಾಡ್ಕೊಳ್ಬೋದು. ಒಂದು ವೇಳೆ ಈ ಬಿಡ್ತು ನಮಗೆ ಜಾಸ್ತಿ ಇರಲಿ, ಈ ನೆಕ್ ಲೆಂತ್ ಎಷ್ಟಿದೆ ಅಳತೆ ಬ್ಲೌಸಲ್ಲಿ ಅಷ್ಟೇ ಇರಬೇಕು ಅಂತಂದರೆ ಅಳತೆನ ನೀವು ಬೇರೆ ಮೆಥಡಲ್ಲಿ ತಗೊಳ್ಬೇಕಾಗುತ್ತೆ. ಯಾವ ರೀತಿ ತಗೊಳ್ಬೇಕು ಅಂದರೆ ಇಲ್ಲಿ ನೀವು ಬ್ಯಾಕ್ ಪಾರ್ಟನ್ನು ಈ ಥರ ನೀಟಾಗಿ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಇಲ್ಲಿ ನಿಮಗೆ ಶೇಪ್ ಬಂದಿರುತ್ತೆ ನೋಡಿ, ಟರ್ನ್ ಆಗಿರೋ ಶೇಪು, ಅಲ್ಲಿಗೆ ಸ್ಕೇಲನ್ನು ಈ ಥರ ಇಟ್ಕೊಳ್ಳಿ. ನೀಟಾಗಿ ಈ ಎಡ್ಜ್ ಅನ್ನೋದು ಸ್ಕೇಲ್ಗೆ ಟಚ್ ಆಗೋ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಇಲ್ಲಿ ನಾವು ಶೋಲ್ಡರ್ ಸ್ಟಿಚ್ ಎಲ್ಲಿ ಹೇಗಿರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಈ ಸ್ಕೇಲ್ ಎಲ್ಲಿವರೆಗೂ ಇರುತ್ತೋ ಅಷ್ಟು ಲೆಂತನ್ನು ನಾವು ತಗೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಇವ್ರಿಗೆ ಎಷ್ಟು ಬರ್ತಾ ಇದೆ, 7.25 ಇಂಚು ನೆಕ್ ಲೆಂತ್ ಬರ್ತಾ ಇದೆ.
ಈ 7.25 ಇಂಚಿಗೆ ಇಲ್ಲಿ ನಾವು 1/4 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಲೈನಿಂಗಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಬ್ಲೌಸ್ ಲೆಂತ್ ಜಾಸ್ತಿ ಮಾಡಿ ಅಂದಾಗ ನೀವು ಕಸ್ಟಮರ್ ಹತ್ರ ಇದನ್ನು ತಿಳ್ಕೊಂಡಿನೇ ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟಕ್ಕೆ ನೀವೇನಾದರೂ ಇಟ್ಟು ಸ್ಟಿಚ್ ಮಾಡಿದ್ದೀರಿ ಅಂದರೆ ಮತ್ತೆ ಕಸ್ಟಮರು ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೋಸ್ಕರ ಕಸ್ಟಮರ್ ಹತ್ರ ಮೊದಲೇ ನೀವು ತಿಳ್ಕೊಂಡಿರಬೇಕು. ಇಲ್ಲಿ ನಾನು ಕಸ್ಟಮರ್ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ. ಅವರು ನೆಕ್ ಲೆಂತ್ ಎಷ್ಟಿದೆ ಅಷ್ಟೇ ಬೇಕು ಅಂತ ಹೇಳಿದ್ದಾರೆ. ಈ ಬೆನ್ನಿನ ಭಾಗ ಅನ್ನೋದು ಜಾಸ್ತಿ ಆದರೂ ಪರವಾಗಿಲ್ಲ, ನೆಕ್ ಲೆಂತ್ ಅನ್ನೋದು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಬೇಕು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನಾನಿಲ್ಲಿ 7.25 ಇಂಚು ನಮಗೆ ಬಂತಲ್ವ, ಅದಕ್ಕೆ ನಾವು 1/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ನೆಕ್ ಲೆಂತು ಮಾರ್ಕ್ ಮಾಡ್ಕೊಂಡಾಯ್ತು. ಈಗ ನಾವು ಶೋಲ್ಡರ್ ಬಿಡ್ತನ ಮಾರ್ಕ್ ಮಾಡ್ಕೊಳ್ಬೇಕು. ಈ ಶೋಲ್ಡರ್ ಬಿಡ್ತನ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ತೀವಿ. ಅಳತೆ ಬ್ಲೌಸಲ್ಲಿ ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ನೋಡೋಣ. ಫ್ರಂಟಲ್ಲಿ ಉಕ್ಸ್ಪಟ್ಟಿ ಕಡೆನ ತಗೊಂಡು ಇಲ್ಲಿಂದ ಈ ಕಂಕ್ಲಿನ ಸ್ಟಿಚ್ ಇರುತ್ತೆ ನೋಡಿ, ಅಲ್ಲಿವರೆಗೂ ನೋಡ್ಕೊಳ್ಬೇಕು. ನೋಡಿ 10 ಇಂಚು ಇವ್ರಿಗೆ ಚೆಸ್ಟ್ ಲೂಸ್ ಇದೆ. 10 ಇಂಚು ಅಂದರೆ ಫುಲ್ ರೌಂಡ್ ಎದೆ ಸುತ್ತಳತೆ ಬಂದು 40 ಇಂಚು ಬರುತ್ತೆ. 40 ಎದೆ ಸುತ್ತಳತೆಗೆ ನಾವಿಲ್ಲಿ ಶೋಲ್ಡರ್ ಬಿಡ್ತು ಈ ಅಳತೆಗೆ ಡೀಪ್ ನೆಕ್ ಇದ್ದಾಗ ನಾವು 5.25 ಇಂದ 5.25 ಇಂಚ್ ಅಷ್ಟೇ ತಗೊಳ್ತೀವಿ. ಇಲ್ಲಿ ನಮಗೆ ಡೀಪ್ ಇಲ್ಲ, ಡೀಪ್ ಕಡಿಮೆ ಇದೆ. 7.25 ಇಂಚ್ ಅಷ್ಟೇ ನೆಕ್ ಲೆಂತ್ ಇರೋದ್ರಿಂದ 6 ಇಂಚು ನಾವು ಶೋಲ್ಡರ್ ಬಿಡ್ತನ್ನ ತಗೊಳ್ಬೇಕು. ನೆಕ್ ಲೆಂತ್ ಕಡಿಮೆ ಆದಷ್ಟು ನಮಗೆ ಶೋಲ್ಡರ್ ಬಿಡ್ತ ಅನ್ನೋದು ಜಾಸ್ತಿ ಆಗುತ್ತೆ. ಇಲ್ಲಿ ನಾನು 6 ಇಂಚು ಈ ಅಳತೆಗೆ ತಗೊಳ್ತಾ ಇದ್ದೀನಿ. ಇದೇ 6 ಇಂಚು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಈಗ ಇಲ್ಲಿ ನಾವು ನೆಕ್ ವಿಡ್ತನ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ವಿಡ್ತ್ ನಾನಿಲ್ಲಿ 2.25 ಇಂಚ್ ತಗೊಳ್ತಾ ಇದ್ದೀನಿ. ನೀವು ಈ ಅಳತೆಗೆ 3 ಇಂಚ್ವರೆಗೂ ತಗೊಳ್ಬೋದು. ಈ ಕಸ್ಟಮರು ಶೋಲ್ಡರ್ ವಿಡ್ತ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನಾನು 2.25 ಇಂಚ್ ನೆಕ್ ವಿಡ್ತ್ಗಿಟ್ಟು ಉಳಿದಿರೋದನ್ನು ಶೋಲ್ಡರ್ ವಿಡ್ತ್ಗೆ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಶೋಲ್ಡರ್ ವಿಡ್ತ್ ಎಷ್ಟು ಬೇಕೋ ನೋಡಿಕೊಂಡು ಅದಕ್ಕೆ 3/4 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವು ಉಳಿದಿರೋದನ್ನು ನೆಕ್ ವಿಡ್ತ್ಗೆ ಇಟ್ಕೊಳ್ಳಿ, ಸರಿ ಹೋಗುತ್ತೆ. ಈ ಕಸ್ಟಮರು ಅಳತೆ ಬ್ಲೌಸಲ್ಲಿ ಇರೋದಕ್ಕಿಂತ ಒಂದು ಅರ್ಧ 3/4 ಇಂಚು ಜಾಸ್ತಿ ಕೇಳಿದ್ದಾರೆ ಶೋಲ್ಡರ್ ವಿಡ್ತು. ಅದಕ್ಕೋಸ್ಕರ ನಾನು ನೆಕ್ ವಿಡ್ತ್ ಕಡಿಮೆ ಮಾಡಿಕೊಂಡು ಶೋಲ್ಡರ್ ವಿಡ್ತನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನಾವು ನೆಕ್ ವಿಡ್ತು 2.25 ಇಂಚ್ ತಗೊಂಡಿದ್ದೀವಿ. ಇದಕ್ಕೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಇದರಲ್ಲಿ ನಾವು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ನೆಕ್ ಲೆಂತು ನೆಕ್ ಶೇಪ್ ಡ್ರಾ ಮಾಡ್ಕೊಂಡಾಯಿತು. ಈಗ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೆಂತ್ ನಾನಿಲ್ಲಿ 5.25 ಇಂಚ್ ತಗೊಳ್ತಾ ಇದ್ದೀನಿ. ಇದು ಫೈನಲ್ ಅಲ್ಲ, ಲಾಸ್ಟಲ್ಲಿ ನಾವು ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು. 5.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸು ನಮಗೆ ಎಷ್ಟು ಬಂತು, 10 ಇಂಚ್ ಬಂತಲ್ವ. 4ನೇ ಭಾಗನ ನಾವು ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟಲ್ಲಿ ನಮ್ಗೆ 10 ಇಂಚ್ ಬಂತು. 10 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೆ 1.5 ಇಲ್ಲ 2 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಂಡು ಸೊಂಟದ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ನಾವು ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ಕಾರ್ನರಲ್ಲಿ 1/4 ಇಂಚು ಬಿಡ್ತು ತಗೊಳ್ಬೇಕು. 40 ಎದೆ ಸುತ್ತಳತೆ ಆಗಿರೋದ್ರಿಂದ 1/4 ಇಂಚು ಬಿಡ್ತು ಸರಿ ಹೋಗುತ್ತೆ. 40 ಮೇಲೆ ಎದೆ ಸುತ್ತಳತೆ ಇದ್ದರೆ 1.25 ಇಂಚ್ ತಗೊಳ್ಬೇಕು. 40 ಒಳಗಡೆ ಎದೆ ಸುತ್ತಳತೆ ಇದ್ದರೆ ಈ ಕಾರ್ನರಲ್ಲಿ ಬಿಡ್ತು 1/4 ಇಂಚ್ ತಗೊಳ್ಳಿ, ಸರಿ ಹೋಗುತ್ತೆ. ಈಗ ಇಲ್ಲಿ ಕರ್ವ್ ಸ್ಕೇಲ್ ತಗೊಂಡು ನೀಟಾಗಿ ಇಟ್ಕೊಂಡು ಒಂದು ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಆರ್ಮೋಲ್ ಶೇಪು ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನಾವು ಆರ್ಮೋಲ್ ಲೂಸು ಕರೆಕ್ಟಾಗಿ ಇದೆಯಾ ಇಲ್ವ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಮೊದಲಿಗೆ ಶೋಲ್ಡರ್ ಹತ್ರ 1/2 ಇಂಚ್ಗೆ ಒಂದು ಲೈನ್ ಹಾಕ್ಕೊಂಡು ಇಲ್ಲಿಂದ ಆರ್ಮೋಲ್ ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. 8.25 ಇಂಚ್ ಇದೆ. ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳೋವಾಗ ಬ್ಯಾಕ್ ಪಾರ್ಟಲ್ಲಿ ನೋಡ್ಕೊಳ್ಬೇಕು. ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಶೇಪ್ ಯಾವ ಥರ ಇರುತ್ತೆ ಅದೇ ಥರ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ನೋಡಿ ಅಳತೆ ಬ್ಲೌಸಲ್ಲೂ ಸಹ 8.25 ಇಂಚೇ ಬರ್ತಾ ಇದೆ. ಅಂದರೆ ಕರೆಕ್ಟಾಗಿ ಸರಿ ಹೋಯ್ತು. ಎಲ್ಲರಿಗೂ ಇಷ್ಟೇ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಹೆಚ್ಚು ಕಡಿಮೆ ಆಗ್ಬೋದು. ಹೆಚ್ಚು ಕಡಿಮೆ ಬಂದರೆ ಇಲ್ಲಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಡಾಟ್ಗೆ ಸೊಂಟದ ಲೂಸಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಲೆಂತ್ ಅನ್ನೋದು 4ರಿಂದ 4.25 ಇಂಚ್ ತಗೊಳ್ಳಿ, ಸರಿ ಹೋಗುತ್ತೆ. ಬಿಡ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚ್ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಡಾಟ್ ಹತ್ರಿಂದ
ಸೈಡ್ಗೆ ಅರ್ಧ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಇದಿಷ್ಟು ನಾವು ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಮಾಡ್ಕೊಂಡಾಯ್ತು. ಈಗ ಇದನ್ನು ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಳ್ಳೋಣ. ನೆಕ್ ಪಾರ್ಟನ್ನು ನಾನು ಈಗ ಕಟ್ ಮಾಡ್ಕೊಳ್ತಾ ಇಲ್ಲ, ಫ್ರಂಟ್ ಪಾರ್ಟ್ ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ತೀನಿ. ನೆಕ್ ಪಾರ್ಟನ್ನು ಬಿಟ್ಟು ಮೊದಲಿಗೆ ನಾವು ಔಟ್ಲೈನ್ಸ್ ಮಾತ್ರನೇ ಕಟ್ ಮಾಡ್ಕೊಳ್ಬೇಕು. ನೋಡಿ, ಬ್ಯಾಕ್ ಪಾರ್ಟನ್ನು ಈ ಥರ ಔಟ್ಲೈನ್ಸ್ ಕಟ್ ಮಾಡಿಕೊಂಡು ಡಾಟ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು, ಚೆಸ್ಟ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು, ಹಾಗೆಯೇ ನೆಕ್ ವಿಡ್ತ್ ಹತ್ರ ನಾಚ್ ಹಾಕ್ಕೊಳ್ಬೇಕು. ಈಗ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ನೋಡಿ, ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಜಿನ್ಗೆ 1/2 ಇಂಚ್ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಆಮೇಲೆ 1/2 ಇಂಚ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಕಡೆ ಸ್ಟ್ರೈಟಾಗಿರೋ ಥರ ಲೈನ್ ಹಾಕ್ಕೊಳ್ಬೇಕು. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಇಲ್ಲಿ ಮಾರ್ಜಿನ್ ಬಿಟ್ಟು ಈ ಶೋಲ್ಡರ್ ಲೈನ್ ಹತ್ರ ಶೋಲ್ಡರನ್ನು ಕೂರಿಸ್ಕೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು. ಈ ಥರ ನೀಟಾಗಿ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು. ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ವಿಡ್ತ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ. ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಆರ್ಮೋಲ್ ಶೇಪನ್ನು ಈ ಕಾರ್ನರಲ್ಲಿ ನಾವು ಅರ್ಧ ಇಂಚಷ್ಟು ಒಳಗಡೆ ತೊಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇದಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪ್ ಕೊಡಬೇಕು. ಈ ಕಡೆಗೆ ಇದಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ನಿಮಗೆ ಬೈ ಹ್ಯಾಂಡಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬರಲಿಲ್ಲ ಅಂದರೆ ಬ್ಯಾಕ್ ಪಾರ್ಟಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಂಡಿರ್ತೀರಿ ಅಲ್ವಾ, ಸೇಮ್ ಅದೇ ಥರನೇ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೀವು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನೆಕ್ ಲೆಂತು ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಲೆಂತಲ್ಲಿ ಸಹ ನಾವು ಸ್ವಲ್ಪ ಚೇಂಜಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಬ್ಯಾಕಲ್ಲಿ ಲೆಂತ್ ಜಾಸ್ತಿ ಮಾಡಿದಾಗ ಅದನ್ನು ತೋರಿಸ್ತೀನಿ. ಮೊದಲಿಗೆ ನಾವು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ನಾನು ತಗೊಳ್ತಾ ಇದ್ದೀನಿ. ನಿಮಗೆ ಕಸ್ಟಮರ್ ಏನಾದರೂ ನೆಕ್ ಲೆಂತು ಕಡಿಮೆ ಜಾಸ್ತಿ ಮಾಡೋಕ್ಕೆ ಹೇಳಿದರೆ ನೀವು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಇವ್ರಿಗೆ ಅಳತೆ ಬ್ಲೌಸಲ್ಲಿ 6.25 ಇಂಚಿದೆ. ಇಲ್ಲಿ ನಮಗೆ ಕ್ರಾಸ್ ಟರ್ನ್ ಆಗುತ್ತೆ ಅಲ್ವಾ, ಅಲ್ಲಿಗೆ ನಾವು ಸ್ಟ್ರೈಟಾಗಿ ತೊಗೊಳ್ಬೇಕು. ಈ ಥರ ಕ್ರಾಸಾಗಿ ಇಟ್ಕೊಂಡೆಲ್ಲ ತೊಗೊಳ್ಬಾರ್ದು. 6.25 ಇಂಚು ನೆಕ್ ಲೆಂತ್ ಇದೆ. ಇಲ್ಲಿ ನಾನು ಇದಕ್ಕೆ 1/4 ಇಂಚ್ ಆ್ಯಡ್ ಮಾಡಿಕೊಂಡು 6.5 ಇಂಚ್ ತೊಗೊಳ್ತೀನಿ. ಫ್ರಂಟಲ್ಲಾಗಲಿ ಬ್ಯಾಕಲ್ಲಾಗಲಿ ಒಂದು 1/4 ಇಂಚು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡ್ರೆ ರೆಡಿ ನಿಮಗೆ 6.25 ಇಂಚೇ ಸಿಗುತ್ತೆ. ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಮ್ಗೆ ಎಷ್ಟು ಬಿಡ್ತಿರುತ್ತೋ ಅದಕ್ಕೆ ನಾವು ಅರ್ಧ ಇಂಚು ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಈಗ ಫ್ರಂಟ್ ಲೆಂತನ್ನು ತಗೊಳ್ಬೇಕು. ಇಲ್ಲಿ ನಾವು ಫ್ರಂಟ್ ಲೆಂತಲ್ಲಿ ಚೇಂಜಸನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ದೀನಿ ಅಲ್ವಾ. ಇಲ್ಲಿ ನಾವು ಬ್ಯಾಕ್ ಲೆಂತ್ ಜಾಸ್ತಿ ಮಾಡಿರೋದ್ರಿಂದ ಬ್ಯಾಕ್ ಲೆಂತ್ ಬೇಸ್ ಮೇಲೇ ನಾವು ಈ ಫ್ರಂಟ್ ಲೆಂತನ್ನು ತಗೊಳ್ಬೇಕಾಗುತ್ತೆ. ಯಾವಾಗಲೇ ಆದರೂ ಯಾವುದೇ ಸೈಜ್ಗಾದರೂ ಬ್ಯಾಕ್ ಲೆಂತ್ ನಾವು ಜಾಸ್ತಿ ಮಾಡಿದ್ದೀವಿ ಅಂದರೆ ಫ್ರಂಟಲ್ಲೂ ಸಹ ಲೆಂತ್ ಅನ್ನೋದು ನಮಗೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಬ್ಯಾಕ್ ಲೆಂತ್ ಬೇಸ್ ಮೇಲೇ ಫ್ರಂಟ್ ಲೆಂತನ್ನು ತಗೊಳ್ಬೇಕು. ಅಳತೆ ಬ್ಲೌಸ್ ನೀವು ತಗೊಳ್ಳೋಕ್ಕೆ ಹೋಗಬೇಡಿ. ಫ್ರಂಟ್ ಲೆಂತ್ ತಗೊಳ್ಳೋದಕ್ಕೆ ಬ್ಯಾಕ್ ಲೆಂತ್ ಬೇಸ್ ಮೇಲೆ ನೀವು ಲೆಂತನ್ನು ತಗೊಳ್ಳಿ. ಬ್ಯಾಕ್ ಲೆಂತ್ ಬೇಸ್ ಮೇಲೆ ಯಾವ ರೀತಿ ತಗೊಳ್ಬೇಕು ಅಂದರೆ ಬ್ಯಾಕ್ ಲೆಂತಲ್ಲಿ ನಾವು 1.25 ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ಗೆ ನಿಮಗೆ ಬ್ಯಾಕ್ ಲೆಂತ್ ಎಷ್ಟಿರುತ್ತೋ ಅಲ್ಲಿಂದ 1.25 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡು ಆಯಿತು. ಫ್ರಂಟ್ ಲೆಂತನ್ನು ನೀವು ಇದೇ ಮೆಥಡಲ್ಲೇ ತಗೊಳ್ಳಿ. ಈ ಥರ ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಈ ಲೆಂತನ್ನು ನೀವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಬೇಕು ಅಂದರೆ ಇದರ ಮೆಜರ್ಮೆಂಟನ್ನೇ ತಗೊಳ್ಳಿ. ಇದ್ರ ಮೆಜರ್ಮೆಂಟ್ ಬೇಡ ನಮಗೆ ಅನ್ನೋಂಗಿದ್ರೆ ಇಲ್ಲಿಂದ ನೀವು 1.25 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟಕ್ಕೆ ತಗೊಳ್ತೀನಿ. ಇಲ್ಲಿ 1/4 ಇಂಚಷ್ಟು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈ ಲೆಂತು ಕ್ರಾಸ್ ಬೆಲ್ಟನ್ನು ಬಿಟ್ಟು ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1 ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. 1 ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಮಾರ್ಜಿನ್ ಬಿಟ್ಟು 2.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು.
ಇದಿಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಫ್ರಂಟಲ್ಲಿ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಮೊದಲಿಗೆ ಮೇನ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ಮೇನ್ ಡಾಟ್ನ ಬಿಡ್ತನ್ನ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೋದು, ಇಲ್ಲಾಂದರೆ ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ನಾವು ತಗೊಳ್ಬೋದು. ಅಳತೆ ಬ್ಲೌಸಲ್ಲಿ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟಿದ್ದಾರೆ ಇವರು. ನಮಗೆ ಈ ಥರ ಕಟ್ ಮಾಡಿಬಿಟ್ರೆ ಅಳತೆ ಅನ್ನೋದು ನಮಗೆ ಸಿಗೋದಿಲ್ಲ. ಇಲ್ಲಿ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೇ ತಗೊಳ್ಳೋಣ. ಇಲ್ಲಿ ಸುತ್ತಳತೆ 40 ಇಂಚ್ ಇರೋದ್ರಿಂದ ಇಲ್ಲಿ ನಾವು 2.25 ಇಂಚು ಮೈನ್ ಡಾಟ್ ಬಿಡ್ತನ್ನ ತಗೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಡಾಟ್ ಲೆಂತು 2.5 ಇಂಚ್ ತಗೊಂಡ್ರೆ ಸರಿ ಹೋಗುತ್ತೆ. ಮೈನ್ ಡಾಟನ್ನು ಮಾರ್ಕ್ ಮಾಡ್ಕೊಂಡಾಯ್ತು. ಈಗ ಈ ಸೈಡ್ ಲೆಂತ್ ತಗೊಳ್ಬೇಕು. ಈ ಸೈಡಲ್ಲೂ ಅಷ್ಟೇ ಅಳತೆ ಬ್ಲೌಸಲ್ಲಿ ತಗೊಳಕ್ಕೆ ಹೋಗಬೇಡಿ. ಇಲ್ಲಿಂದ 1 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ರಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಈ ಥರ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಮೈನ್ ಡಾಟನ್ನು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಸೊಂಟದ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಲೂಸು ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿರ್ತೀವೋ ಫ್ರಂಟಲ್ಲೂ ಅಷ್ಟೇ ತಗೊಳ್ಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿಕೊಂಡು ಈ ಬಿಟ್ಟು ಡಾಟ್ ಬಿಟ್ಟು ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟು ಇಟ್ಟಿರ್ತೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೆ ಬ್ಯಾಕಲ್ಲಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಚೆಸ್ಟ್ ಲೂಸ್ ನೋಡ್ಕೊಳ್ಬೇಕು. ಚೆಸ್ಟ್ ಲೂಸಲ್ಲಿ ನಾವು ಚೆಸ್ಟ್ ಲೂಸ್ಗೆ ನಾವು ಫ್ರಂಟಲ್ಲಿ 1/2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ನಮ್ಗೆ 10 ಇಂಚ್ ಬಂತಲ್ವ, ಅದಕ್ಕೆ ನಾವು 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 10.5 ಇಂಚ್ ತಗೊಳ್ಬೇಕು. ಇಲ್ಲಿಂದ ಮಾರ್ಜಿನ್ಗೆ ಎಕ್ಸ್ಟ್ರಾ ತೊಗೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಚೆಸ್ಟ್ ಲೂಸ್ ಹತ್ರ ಯಾಕೆ ಎಕ್ಸ್ಟ್ರಾ ತೊಗೊಳ್ಬೇಕು ಅಂದರೆ ಈ ಚೆಸ್ಟ್ ಲೂಸ್ ಹತ್ರ ನಾವು ಫ್ರಂಟಲ್ಲಿ ಯಾಕೆ ನಾವು ಜಾಸ್ತಿ ತೊಗೊಳ್ಬೇಕು ಅಂದರೆ ಆರ್ಮೋಲ್ ಹತ್ರ ನಾವು ಡಾಟನ್ನು ಹಿಡಿತೀವಿ ಅಲ್ವಾ, ಅದಕ್ಕೋಸ್ಕರ ನಾವು 1/2 ಇಂಚು ಎಕ್ಸ್ಟ್ರಾನ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಉಕ್ಸ್ಪಟ್ಟಿ ಕಡೆ ಡಾಟ್ಗೆ ಇಲ್ಲಿ ನಾವು ಮಾರ್ಜಿನ್ ತೊಗೊಂಡಿರ್ತೀವಿ ಅಲ್ವಾ, ಇದನ್ನು ಬಿಟ್ಟು ಈ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈ ಡಾಟ್ ಲೆಂತು ಸಹ 2.5 ಇಂಚ್ ತಗೊಳ್ಳಿ, ಸರಿ ಹೋಗುತ್ತೆ. ಬಿಡ್ತು ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚ್ ತಗೊಳ್ಬೇಕು. ಇನ್ನು ಆರ್ಮೋಲ್ ಡಾಟ್ಗೆ ಈ ಡಾಟ್ ನೇರಕ್ಕೆ ಒಂದು 1/2 ಇಂಚಷ್ಟು ಈ ಕಡೆಗೆ ಸ್ಕೇಲ್ನಾಗಲಿ ಟೇಪ್ನಾಗಲಿ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಈ ಲೆಂತ್ ಎಷ್ಟು ತೊಗೊಳ್ಬೇಕು ಅಂದರೆ ಈ ಡಾಟ್ ಲೆಂತ್ ಎಷ್ಟು ತೊಗೊಳ್ಬೇಕು ಅಂದರೆ ಇವೆರಡರ ಬೇಸ್ ಮೇಲೆ ತಗೊಳ್ಳಿ. ಇವೆರಡರ ಮಧ್ಯೆ ಏನು ಗ್ಯಾಪ್ ಇದೆ ಅದೇ ಗ್ಯಾಪ್ ಇಲ್ಲಿ ತಗೊಂಡು ಮಾರ್ಕ್ ಮಾಡಿಕೊಂಡು ಬಿಡ್ತು ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚ್ ತಗೊಳ್ಬೇಕು. ನೋಡಿ ಇದಿಷ್ಟು ನಾವು ಫ್ರಂಟ್ ಪಾರ್ಟಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಕಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಬೇಸ್ ಮೇಲೆ ಕ್ರಾಸ್ ಬೆಲ್ಟನ್ನು ತಗೊಳ್ಬೇಕು. ಮೊದಲಿಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟನ್ನು ಈ ಥರ ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನಾಚ್ ಹಾಕ್ಕೊಳ್ಬೇಕು. ಈಗ ಫ್ರಂಟಲ್ಲಿ ನೆಕ್ ಹತ್ರ 1/4 ಇಂಚ್ ಡೌನ್ ಮಾಡ್ಕೊಳ್ಬೇಕು. ಈ ಥರ 1/4 ಇಂಚ್ ಡೌನ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟಲ್ಲೂ ಸಹ ನೆಕ್ ಪಾರ್ಟ್ ಕಡೆ ಈ ಥರ 1/4 ಇಂಚ್ ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಹಾಗೆಯೇ ಫ್ರಂಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ 1/4 ಇಂಚ್ ಕ್ಲಾತ್ ಬಿಟ್ಟು ಇಲ್ಲಿ ಇನ್ನು 1/4 ಇಂಚನ್ನು ನಾವು ಈ ರೀತಿ ಇಲ್ಲಿಂದ ಇಷ್ಟರಲ್ಲೇ ಕಟ್ ಮಾಡಿ ತೆಗಿಬೇಕು. ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತು, ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತು. ಈಗ ಕ್ರಾಸ್ ಬೆಲ್ಟ್ಗೆ ನಾವು ಬ್ಯಾಕ್ ಪಾರ್ಟನ್ನು ಕೆಳಗಡೆ ಇಟ್ಕೊಂಡು ಇದ್ರ ಮೇಲೆ ಫ್ರಂಟ್ ಪಾರ್ಟನ್ನು ಇಟ್ಕೊಳ್ಬೇಕು. ಈ ಥರ ಶೋಲ್ಡರ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಳಿ, ಆರ್ಮಲ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಇಟ್ಕೊಂಡು ಈಗ ಈ ಎಡ್ಜಿಂದ 1/2 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಕಡೆನೂ ಅಷ್ಟೇ 1/2 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಮೆಜರ್ಮೆಂಟ್ಸನ್ನು ತಗೊಳ್ಬೇಕು. ಈ ಥರ ತಗೊಳ್ಬೋದು. ಇಲ್ಲ ನಿಮಗೆ ಅಳತೆ ಬ್ಲೌಸಲ್ಲಿರೋ ಅಷ್ಟೇ ಕ್ರಾಸ್ ಬೆಲ್ಟ್ ಬೇಕು ಅಂದರೆ ಅದರಲ್ಲಿ ನೀವು ತಗೊಳ್ಬೋದು. ಆದರೆ ಈ ಸೈಡ್ ಲೆಂತ್ ಅನ್ನೋದು ನಮಗೆ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಇದೇ ಮೆಥಡಲ್ಲೇ ನೀವು ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ಸನ್ನು ತಗೊಳ್ಳಿ. ಮೊದಲಿಗೆ ನಾವು ಈ ಉಕ್ಸ್ಪಟ್ಟಿ ಕಡೆ ನೋಡ್ಕೊಳ್ಳೋಣ. ಇಲ್ಲಿ ನನಗೆ 1 ಪಾಯಿಂಟ್ ಅಷ್ಟು ಕಡಿಮೆ 3.5 ಇಂಚ್ ಬರ್ತಾ ಇದೆ. ಸೈಡ್ ಲೆಂತ್ ನೋಡ್ಕೊಳ್ಳೋಣ. ಸೈಡಲ್ಲಿ 3 ಇಂಚ್ ಬರ್ತಾ ಇದೆ. ಈಗ ಇದನ್ನು ಪಕ್ಕಕ್ಕಿಟ್ಟು ಈ ಪೀಸಲ್ಲಿ
ಫ್ರಂಟ್ ಪಾರ್ಟ್ ಕಟ್ ಮಾಡಿ ಕೆಳಗಡೆ ಉಳಿದಿರೋ ಕ್ಲಾತಲ್ಲೇ ಮಾರ್ಕ್ ಮಾಡ್ಕೊಳ್ಳೋಣ. ಉಕ್ಸ್ಪಟ್ಟಿ ಕಡೆ ನಮಗೆ ಎಷ್ಟು ಬಂತು 3.5 ಇಂಚು, 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಇಲ್ಲಿಂದ ತಗೊಳ್ತೀನಿ ನಾನು. ಲೆಂತನ್ನು ತಗೊಂಡು ಕೆಳಗಡೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಲೆಂತ್ ಇರುತ್ತೋ ಈ ಲೆಂತಲ್ಲಿ ಡಾಟ್ ಕೆಳಗಡೆ ಶೇಪ್ ಬರುತ್ತೆ ಅಲ್ವಾ, ಇಲ್ಲಿ ನಾವು ಒಂದು 3/4 ಇಲ್ಲ 1 ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಸೈಡಲ್ಲಿ ನಮ್ಗೆ ಎಷ್ಟು ಬಂತೋ ಅಷ್ಟೇ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ನ ಲೆಂತು ಮಾರ್ಕ್ ಮಾಡ್ಕೊಂಡಾಯಿತು. ವಿಡ್ತನ್ನು ನೀವು ಬ್ಯಾಕ್ ಪಾರ್ಟ್ ವಿಡ್ತ್ ಎಷ್ಟಿರುತ್ತೋ ಅಷ್ಟು ತಗೊಳ್ಳಿ, ಸರಿ ಹೋಗುತ್ತೆ. ಕ್ರಾಸ್ ಬೆಲ್ಟ್ಗೂ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ನಿಮಗೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ. ಹಾಗೆಯೇ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನೆಕ್ ಪಾರ್ಟನ್ನು ನಾನು ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಇದಿಷ್ಟು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸುತ್ತಲೂ ಒಂದು 1/2 ಇಂಚು ಎಕ್ಸ್ಟ್ರಾ ಇರೋ ಥರ ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿದ್ರಲ್ವ, ಇವತ್ತಿನ ವಿಡಿಯೋದಲ್ಲಿ ಕಸ್ಟಮರು ಬ್ಲೌಸ್ ಲೆಂತ್ ಜಾಸ್ತಿ ಮಾಡಿ ಅಂದಾಗ ನಾವು ಯಾವ ರೀತಿ ಮೆಜರ್ಮೆಂಟ್ಸನ್ನು ತೊಗೊಂಡು ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.